ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೋಲ್ಮಾಲ್. ಅಕೌಂಟ್ ಇಲ್ದಿದ್ರು ಹಣ ರಿಲೀಸ್. ಒಂದು ಖಾತೆಗೆ ಕೋಟಿ ಕೋಟಿ ಹಣ ಬಂದಿದ್ದೇಗೆ? ಸಿಎಜಿ ವರದಿಯಲ್ಲಿ ಏನಿದೆ? ಯಾರಿಗೆ ಕಂಟಕ? ಗೃಹಲಕ್ಷ್ಮಿ ಗೋಲ್ಮಾಲ್. ಗೃಹಲಕ್ಷ್ಮಿ ಅಮೌಂಟ್ ಬರ್ಬೇಕಿತ್ರಿ, 3 ತಿಂಗಳಿಂದ ಬಂದಿಲ್ಲ. ಅವರು ಟ್ಯಾಕ್ಸ್ ಕಟ್ತಾರೆ, ಕಾರ್ ಇದೆ ಎಲ್ಲ ತಗೋತಾ ಇದಾರೆ. ಎರಡು ತಿಂಗಳ 3 ತಿಂಗಳ ಬರುದೇ ಇಲ್ಲ. 19,020 ಜನಗಳದ್ದು ಅಕೌಂಟ್ ಒಂದೇ ಅಕೌಂಟಿಗೆ ದುಡ್ಡು ಹೋಗೈತಂತ. ಮಾಡ್ಲಿ, ಆದ್ರೆ ಕರೆಕ್ಟ್ ಇದ್ದವ್ರಿಗೆ ಎಲ್ಲರಿಗೂ ಕೊಡ್ಲಿ ಅವರು. ಅದೆಲ್ಲ ಅಂದಿದ್ರೆ ನಾವ್ ಹೆಂಗ ಬದುಕ್ತಿದ್ದೀವ್ರಿ. ಅದನ್ನ ಆಸೆ ತೋರಿಸಿ ಬದುಕುದು ಅಂದ್ರೆ ಹೆಂಗ ಬದುಕ್ತಾರ್ರಿ ಮನುಷ್ಯ. ಗೃಹಲಕ್ಷ್ಮಿಯಲ್ಲಿ ಚಮತ್ಕಾರ ಆಗ್ಬಿಟ್ಟಿದೆ. ಗೋಲ್ಮಾಲ್ ಆದಂತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸಿಎಜಿ ವರದಿಯಲ್ಲಿ. ಅಲ್ಲಿ ಉಲ್ಲೇಖ ಆಗಿರುವಂತದ್ದು ಬ್ಯಾಂಕ್ ಖಾತೆನೇ ಇಲ್ಲದ 23,262 ಮಂದಿಗೆ 46.52 ಕೋಟಿ ವರ್ಗಾವಣೆ ಆಗಿದೆ ಅಂತ. ಇನ್ನ 8,995 ಖಾತೆಗಳಿಗೆ 2 ಬಾರಿ ಹಣ ವರ್ಗಾವಣೆ ಆಗಿದೆ. 10 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಂದ ಬ್ಯಾಂಕ್ ಖಾತೆಯನ್ನ ಬದಲಾವಣೆ ಮಾಡಲಾಗಿದೆ. ಸಾಕಷ್ಟು ಲೋಪಗಳು ಕಂಡು ಬಂದಿರುವಂತದ್ದು. ಬಡ ಮಹಿಳೆಯರ ಹೆಸರಲ್ಲಿ ಸಾವಿರಾರು ಕೋಟಿ ಹಾಗಾದ್ರೆ ಲೂಟಿ ಆಗಿದೆಯಾ? ಭ್ರಷ್ಟಾಚಾರ ಆಗಿದೆಯಾ? ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಇದು ಬಿಜೆಪಿ ಜೆಡಿಎಸ್ ನ ಆರೋಪ ಅಲ್ಲ, ರಾಜಕಾರಣದ ಆರೋಪ ಅಲ್ಲ. ಸಿಎಜಿ ವರದಿಯಲ್ಲಿ ಉಲ್ಲೇಖ ಆಗಿರುವಂತದ್ದು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ. ಅಕೌಂಟ್ ಇಲ್ದಿದ್ರೂ ಕೂಡ ಯೋಜನೆಯ ಹಣವನ್ನ ರಿಲೀಸ್ ಮಾಡಲಾಗಿದೆ. ಒಂದು ಖಾತೆಗೆ ಕೋಟಿ ಕೋಟಿ ಹಣ ಬಂದಿದ್ದು ಹೇಗೆ? ಹಾಗಾದ್ರೆ ಒಂದೇ ಒಂದು ಖಾತೆಗೆ ಕೋಟಿ ಕೋಟಿ ಹಣ ಹೋಗಿದೆ. ಅದೊಂದೇ ಖಾತೆ ಇರೋದು, ಅದು ಕೋಟಿ ಕೋಟಿ ಹಣ ಹಾಕಿದ್ದಾರೆ. ಸಿಎಜಿ ವರದಿಯಲ್ಲಿ ಹಾಗಾದ್ರೆ ಏನಿದೆ? ಯಾರಿಗೆ ಕಂಟಕ? ದೋಸ್ತಿಗೆ ಅಸ್ತ್ರವಾಯ್ತಾ ಗೃಹಲಕ್ಷ್ಮಿ ಭ್ರಷ್ಟಾಚಾರ ಅಂತ? ದೋಸ್ತಿಗೆ ಅಸ್ತ್ರ ಅಲ್ಲ, ರಾಜ್ಯ ಜನಕ್ಕೆ ಉತ್ತರ ಕೊಡಬೇಕು ಇವರು. ದೋಸ್ತಿಗೆಲ್ಲ ಉತ್ತರ ಕೊಡಬೇಕಾಗಿರುವಂತದ್ದು ರಾಜ್ಯದ ಜನಕ್ಕೆ. ಭ್ರಷ್ಟಾಚಾರ ಕಾಣಿಸ್ತಾ ಇದೆಯಲ್ಲ. ಸರ್ಕಾರದ ವಿರುದ್ಧ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಇದಕ್ಕಿಂತ ಮತ್ತೊಂದು ಸುದ್ದಿ ಬೇಕಾಗಿಲ್ಲ ಅಂತ ಕಾಣಿಸುತ್ತೆ ವಿರೋಧ ಪಕ್ಷಗಳಿಗೆ. ಯಾಕೆಂದ್ರೆ ಗ್ಯಾರಂಟಿಗಳಿಂದ ಬಡ ಮಹಿಳೆಯರ ಉದ್ಧಾರ ಮಾಡ್ತಾ ಇದೀವಿ, ಬಡವರ ಉದ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಮಾತನಾಡ್ತಾರೆ ರಾಜಕಾರಣಿಗಳು, ಸ್ಪೆಷಲಿ ಕಾಂಗ್ರೆಸ್ನವರು. ಗ್ಯಾರಂಟಿಗಳಿಂದಲೇ ಉದ್ಧಾರ ಆಗ್ತಾ ಇರೋದು ಅಂತೆಲ್ಲ ಮಾತನಾಡ್ತಾರೆ. ಬರೀ ಅವರಲ್ಲ, ನೀವುಗಳು ಉದ್ಧಾರ ಆಗ್ತಾ ಇದ್ದೀರಾ, ನಿಮ್ಮ ಅಭಿವೃದ್ಧಿ ಮಾಡ್ಕೊಳ್ತಾ ಇದ್ದೀರಾ. ಯಾರ್ಯಾರ ಅಕೌಂಟಿಗೆ ಎಷ್ಟೆಷ್ಟು ಹೋಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ. ಡಿ.ಕೆ. ಶಿವಕುಮಾರ್ ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ. ಆರಂಭದಲ್ಲಿ ಬರ್ತಿದ್ದ ಹಾಗೆ ಭ್ರಷ್ಟಾಚಾರ ನಡಿಕೂಡದು, ಭ್ರಷ್ಟಾಚಾರ ಆಗದೇ ಇಲ್ಲ, ಭ್ರಷ್ಟಾಚಾರ ಮುಕ್ತ ಆಡಳಿತ ಅಂತೆಲ್ಲ ಹೇಳಿದ್ರಲ್ಲ, ಈಗ ಉತ್ತರ ಕೊಡಬೇಕು ಡಿ.ಕೆ. ಶಿವಕುಮಾರ್. ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಜನ ಮಹಿಳೆಯರು ಮಾತನಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗೃಹಲಕ್ಷ್ಮಿ ಫಲಾನುಭವಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು, ಅದು ಸಿಎಜಿ ವರದಿಯನ್ನ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಹಾಗಾದ್ರೆ ಹುಬ್ಬಳ್ಳಿ ಮಹಿಳೆಯರು ಏನ್ ಮಾತನಾಡಿದ ನೋಡೋಣ. ಸರ್ಕಾರ ಜವಾಬ್ದಾರಿ ಇದಕ್ಕೆ. ಗೃಹಲಕ್ಷ್ಮಿ ಖಾತೆ ನಮಗೆ ಇದು ಮಾಡಾಕತ್ತಾರಲ್ಲ, ಸರ್ಕಾರ ಗೋಲ್ಮಾಲ್ ಮಾಡಾಕತ್ತೈತಿ. ಅಧಿಕಾರಿಗಳು ಜವಾಬ್ದಾರಿ ಇದಕ್ಕೆ. ಈಗ ಮತ್ತು ನಮಗೆ ಬೇರೆ ಮತ್ತು ನೀವು ಅಪ್ಲಿಕೇಶನ್ ಕೊಡ್ರಿ ಅನ್ನಕತ್ತಾರ. ಇದು ನ್ಯಾಯ ರೀ? ಇದಾಗ ಎಲ್ಲರೂ ಕೂಡಿ ಒಂದು ಏನಾರ ಸೂಕ್ತ ಕ್ರಮ ತಗೋಬೇಕಂತ ಹೇಳಿ ನಾವು ಅಂತೇವ್ರಿ. ತನಿಖೆ ಆಗ್ಬೇಕ್ರಿ, ಇದು ಕ್ರಮ ತಗೋಬೇಕ್ರಿ. ಯಾಕಂದ್ರೆ ಇದು ನುಕ್ಸಾನ ಎಲ್ಲ ನಮಗೆ ಆಮ್ ಜನತೆಗೆ ನಮಗೆ ಆಕೈತ್ರಿ. ಗೌರ್ಮೆಂಟ್ ಎಲ್ಲ ಇದಕ್ಕೆ ಹೊಣೆ ರೀ ಸರ್. ಮತ್ತೀಗ ಹೊಸದಾಗಿ ಅರ್ಜಿ ಹಾಕಿ ಮತ್ತು ಅದಕ್ಕೆಲ್ಲ ಟೈಮ್ ಭಾಳ ಇದು ಮಾಡ್ತೀವಿ. ಲಾಸ್ಟ್ ಟೈಮ್ ಎಲ್ಲ ಫಸ್ಟ್ ಟೈಮ್ ಹಾಕಿದಾಗ ಗೃಹಲಕ್ಷ್ಮಿದು ಎಷ್ಟೊಂದು ಪ್ರಾಬ್ಲಮ್ ಆಗಿದೆ. ಈಗ ಮಸ್ತ್ ನೆಕ್ಸ್ಟ್ ಟೈಮ್ ಅದೇ ಮಾಡೋದು. ಇದರಲ್ಲಿ ಅಷ್ಟೊಂದು ಎಲ್ಲ ಭ್ರಷ್ಟಾಚಾರ ಆಗಿದೆ ಅಂದರೆ ಅದಕ್ಕೆ ಸರ್ಕಾರನ ಹೊಣೆ. ಈಗ 19,000 ರೂಪಾಯಿ ಅಕೌಂಟ್ ಇಲ್ದವ್ರಿ ಇದು ಎಲ್ಲ ರೊಕ್ಕ ಹೋಗ್ತಾ ಇದೆ. ಅದೇ 19,000 ಬಡವ್ರ ಅಕೌಂಟ್ ಇದ್ದು ಬಡವ್ರ ಮಂದಿಗೆ ಹೋದರೆ ಎಷ್ಟೊಂದು ಉಪಯೋಗ ಆಗುತ್ತೆ. ಅಷ್ಟೊಂದು ದುಡ್ಡು ಎಲ್ಲ ವೇಸ್ಟು. ಅದಕ್ಕೆಲ್ಲ ಸರ್ಕಾರದ ಹೊಣೆ, ಅವರೇ ಎಲ್ಲ ನೋಡ್ಕೋಬೇಕು. ಸರ್ಕಾರ ಹೊಣೆ ರೀ. ಮತ್ತು ಒಂದೇ ಖಾತೆಗೆ 20 ಜನ 1,000 ಮಂದಿದು ಹಾಕಿದ್ರೆ ಈಗ ಅಷ್ಟು ಜನದ ನಮ್ಮ ಬರಬೇಕು. ಇದ್ದವ್ರದ್ದು ಕೊಡುವಂಗಿಲ್ಲ, ಇಲ್ದಾರ್ದವ್ರದ್ದು ಅದ್ರಾಗ ಖಾತೆದೊಳಗೆ ತುಂಬೈತಿ. ಆದ್ರೆ ನಾವೇನು ಮಾಡ್ಬೇಕು? ಅದಕ್ಕೆ ಸರ್ಕಾರದವ್ರ ಎಲ್ಲ ಇದಕ್ಕೆ ಜವಾಬ್ದಾರಿ. ಇದಕ್ಕೆ ಇದ್ದವ್ರದ್ದು ಕೊಟ್ಟಿಗೆ ಬಿಟ್ಟು ಕೆಸ್ ಇಲ್ದವ್ರದ್ದು ಕೊಟ್ಕೊಂತ ಹೋದ್ರೆ ಹೆಂಗೆ? ಭ್ರಷ್ಟಾಚಾರ ಆಗೈತ್ರಿ. ಇವ್ರು ಮಾಡೋ ಸರ್ಕಾರ ಮಾಡೋದನ್ನ ಮತ್ತೆ ಹಳ್ಳಿ ಅದನ್ನು ಮಾಡಿ ಇದನ್ನು ಮಾಡಂತಂದ್ರೆ ತಾವು ಏನು ಮಾಡ್ಕೋಬೇಕು? ತಾವು ಹೆಂಗೆ ಮಾಡಿದ್ರೆ ಮತ್ತೆ ಬೇರೆ ಬಡವ್ರ ಮಂದಿ ಹೆಂಗೆ ಮಾಡ್ಬೇಕಿದ್ರೆ? ಗದಗದ ಮಹಿಳೆಯರು ಕೂಡ ಮಾತನಾಡಿದ್ದಾರೆ. ಅವ್ರೇನು ಹೇಳಿದ್ದಾರೆ ಕೇಳೋಣ. ತಿಂಗಳಿಂದ ಬಂದಿಲ್ರಿ ಸರ್. ಮತ್ತೀಗ ಬೇರೆ ಅಕೌಂಟಿಗೆ ಹೋಗತ್ತೆ ಅಂತ ನಾವು ಕೇಳಿದ್ವಿ. ಅದು ನಮ್ಮ ಅಕೌಂಟಿಗೆ ಬರೋಂಗೆ ಮಾಡಿದ್ರೆ ನಮ್ಗೆ ಅದರಲ್ಲಿಂದ ಒಂದು ಸ್ವಲ್ಪ ಸಹಾಯ ಐತ್ರಿ ಸರ್.
ನಮಗೆ 4 ಹೆಣ್ಣು ಮಕ್ಕಳು ಒಂದೇ ಗಂಡು ಮಗ, ಅದ್ರಾಗ ನಡಿಬೇಕ್ರಿ ಸರ್ ನಮ್ಮದು. ನಮ್ಮ ಪುಣ್ಯ ಐತ್ರಿ ಅದು ಒಂದು ಸ್ವಲ್ಪ, ಈಗಿಲ್ಲ ಬರುವಲ್ದು. ನಮ್ಮ ಅಕೌಂಟ್ ಬಂದ್ರೆ ಚಲೋ ಐತ್ರಿ, ಪುಣ್ಯ ಇದ್ದು ಕೆಲಸ ಅದ ರೀ ಸರ್. ಅದು ಹಂಗಾದ್ರೆ ನಮಗೂ ಬರುವಂಗೆ ಮಾಡಿರಿ ಸರ್. ಹಾಂ, ನಮಗೂ ನಮ್ಮ ಬರಬಾರ್ದ್ರಿ, ಹಂಗೆ ಮಾಡಿ ಒಂದು ಸ್ವಲ್ಪ ಏನಾರ ನಮಗೇನು ಇದ್ರಾಗ ತಿಳಿದಿಲ್ಲ ರೀ ಸರ್. ಇಷ್ಟ ಬರೋದು ಬಂದಾಗೈತಿ, ಅದೊಂದು ಸ್ವಲ್ಪ ಸಹಾಯ ಇತ್ತು, ಅದಕ್ಕೆ ಅಷ್ಟೇ ಹೇಳ್ಕೊಳೋದ್ರಿ. ಅದು ಇಲ್ಲ ಅಂದಿದ್ರೆ ನಾವು ಹೆಂಗೆ ಬದುಕ್ತಿದ್ದೀವಿ ರೀ. ಅದನ್ನು ಆಸೆ ತೋರಿಸಿ ಈಗ ಬದುಕು ಅಂದ್ರೆ ಹೆಂಗೆ ಬದುಕ್ತಾರೆ ರೀ ಮನುಷ್ಯ. ಏನ ಯಾವ ಸಂಘದವ್ರು ಯಾವ ರಾಜಕೀಯದಾರ ಹಾಕ್ತಾರೋ ದೇವ್ರಿಗೆ ಗೊರ್ತ್ರಿ. ಯಾವ ರಾಜಕೀಯದಾರ ಹಾಕಿದ್ರು ಚಲೋ ಮಾಡ್ಕೊಂಡು ಹೋಗ್ಬೇಕ್ರಿ, ಆಗಬಾರ್ದು ರೀ, ಈ ರೀತಿ ಆಗಬಾರ್ದು ರೀ. ಮತ್ತು ಸರ್ಕಾರದವರು ಅವರು ತಮ್ಮದು ಇದನ್ನು ನೋಡಿಕೊಂಡು ತಾವು ಮಾಡ್ಕೊಳ್ಳೋರಲ್ರಿ. ಅದಕ್ಕೆ ನಾವು ಬಡವರು ಏನು ಹೇಳ್ಬೇಕ್ರಿ, ಮಾಡಬಾರ್ದು, ಎಲ್ಲರಿಗೆ ಚಲೋ ಮಾಡ್ಬೇಕಂತ ಇಷ್ಟ ಹೇಳ್ತೀವಿ ನೋಡ್ರಿ. ಲೋಪ ಮಾಡಬಾರ್ದು, ಯಾವುದೇ ರಾಜಕೀಯ ಅದಾರಲ್ರಿ, ಎಲ್ಲ ಬಡವರಿಗೆ ಸ್ವಲ್ಪ ಇದು ಸಹಾಯ ಮಾಡ್ಬೇಕ್ರಿ. 19,020 ಜನಗಳದ್ದು ಅಕೌಂಟು ಒಂದೇ ಅಕೌಂಟಿಗೆ ದುಡ್ಡು ಹೋಗೈತಂತ. ಸೊ ಇದು ಯಾಕೆ, ಅದು ಹೇಗೆ ಸಾಧ್ಯ ಆಗುತ್ತೆ? ಸೊ ಅರೌಂಡ್ ಒಂದು 3 4 ಕೋಟಿ ದುಡ್ಡು ಒಂದೇ ಅಕೌಂಟಿಗೆ ಯಾಕೆ ಹೋಯ್ತು? ಸೊ ಫಲಾನುಭವಿಗಳು ಇಲ್ಲದೆ ಇರೋರ ಅಕೌಂಟಿಗೂ ದುಡ್ಡು ಹಾಕಿದ್ದೀರಾ. ಸೊ ಇದ್ದರ ಅಕೌಂಟಿಗೆ ಬಿಟ್ಟು ಇಲ್ಲದೆ ಇರೋ ಅಕೌಂಟಿಗೆ ಹಾಕೋಕ್ಕೆ ಕಾರಣ ಏನಿದೆ? ಸೊ ಇದನ್ನು ಯಾಕೆ ಮಾಡ್ತಾ ಇದ್ದೀರಾ ಸರ್ಕಾರ? CAG ಅವರು ಏನು ಮಾಡಿದ್ದಾರೆ, ಅದು ಸರಿಯಾದಂಥ ವರದಿಯನ್ನು ಕೊಟ್ಟಿದ್ದಾರೆ ಅವರು. ಸೊ ಯಾವುದೇ ರೀತಿ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ನಮಗೆ ಉತ್ತರ ಕೊಟ್ಟರೆ ನಾವು ಕೇಳಲ್ಲ, ಜನಗಳಿಗೆ ನಾವು ಯಾವುದೇ ರೀತಿ ಕೇಳಲ್ಲ. ಗೃಹಲಕ್ಷ್ಮಿ ಅಮೌಂಟ್ ಬರ್ಬೇಕಿತ್ರಿ, 3 ತಿಂಗಳಿಂದ ಬಂದಿಲ್ಲ. ಅದು ಯಾರಿಗೆ ಬರ್ಬೇಕು ಅವ್ರ ಅಕೌಂಟಿಗೆ ಬಂದ್ರೆ ಅವ್ರಿಗೆ ಬಡವ ಜನರಿಗೆಲ್ಲ ಉಪಯೋಗ ಆಗುತ್ತೆ. ಆದಷ್ಟು CIG ತನಿಖೆ ಆದ್ರೂ ಇನ್ನೂ ಬರ್ತಾಯಿಲ್ಲ. ಎಲ್ಲ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿ ಆದಷ್ಟು ಒಳ್ಳೆ ರೀತಿಯಿಂದ ಸರ್ಕಾರ ನಡೆಸ್ರಿ. ಆದಷ್ಟು ಯಾರಿಗೆ ಸೇರ್ಬೇಕು, ಫಲಾನುಭವಿಗಳು ಯಾರದಾರ ಅವ್ರಿಗೆ ಸೇರೋ ಹಂಗೆ ಮಾಡಿರಿ ಅಂತೇಳಿ ಕೇಳ್ಕೊತೀವಿ. ದುರುಪಯೋಗ ಆಗ್ತಿದ್ದಿಲ್ಲ, ಅದನ್ನು ಸರಿಯಾದ ರೀತಿ ವಿಚಾರಣೆ ನಡೆಸಿ ಒಳ್ಳೆ ರೀತಿ ಅದಕ್ಕೊಂದು ಪರಿಹಾರ ಕಲ್ಪಿಸ್ಬೇಕಂತೇಳಿ ನಾವು ಈ ಮೂಲಕ ಕೇಳ್ಕೊಂತೀವಿ. ಆದ್ರೆ ಅದು 2 ತಿಂಗಳ 3 ತಿಂಗಳ ಬರೋದೇ ಇಲ್ಲ. ಅದು ಯಾಕೆ ಬರೋದಿಲ್ಲ ಗೊತ್ತಾಗವಲ್ದು. ಯಾರ್ಯಾರು ಏನೇನು ಇದನ್ನು ಮಾಡ್ತಾರೋ ಗೊತ್ತಿಲ್ಲ. ಹಿಂದಕ್ಕೆ 5 ತಿಂಗಳದ್ದು ಬಂದಿಲ್ಲ, ನಮಗೆ ಯಾರಿಗೂ ಬಂದಿಲ್ಲ. ಅಲ್ಲ, ಮಾಡಬೇಕು, ತನಿಖೆ ಮಾಡಲಿ. ಆದ್ರೆ ಕರೆಕ್ಟ್ ಇದ್ದವ್ರಿಗೆ ಎಲ್ಲರಿಗೂ ಕೊಡಲಿ ಅವರು. ನಾವು ಯಾರಿಗೂ ಅದಕ್ಕೇನು ಇದು ಇಲ್ಲ. ಆದ್ರೆ ತನಿಖೆ ಮಾಡಬೇಕಾದ್ರೆ ಭಾಳ ರಿಸ್ಕ್ ಮಾಡಬೇಡ್ರಿ. ಎಲ್ಲ ಅಂದರೆ ಎಲ್ಲರೂ ದುಡಿಯೋದು ಬಿಟ್ಟು ಹೋಗಿ ಅಲ್ಲಿ ಪಾಳೆ ಹಚ್ಕೊಂಡು ನಿಂದಿರೋದು, ಎಲ್ಲ ಆ ಡಾಕ್ಯುಮೆಂಟ್ಸ್ ಬೇಕು, ಈ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಕೊಡೋಕೆ ಎಲ್ಲರಿಗೂ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಂಡ್ರಿ. ಏನು ಮೇನ್ ಡಾಕ್ಯುಮೆಂಟ್ಸ್ ಅದಾವ ಅವ್ನು ತೊಗೊಂಡು ಕೊಡಲಿ ಅವರು. 2 ವರ್ಷದ ಮೇಲೆ ಆಯಿತು. ಅದು ಅದೇ 2 ತಿಂಗಳು ಬಂದರೆ 3 ತಿಂಗಳು ಬರೋಲ್ಲ. ಅದೇ ಇರೋರೇ ತೊಗೋತಿದ್ರೆ, ನಮ್ಮನೆ ಓನರೇ ತೊಗೋತಾ ಇದ್ದಾರೆ. ಅಷ್ಟು 3 ಅಪ್ಸ್ಟೇರ್ ಇದೆ, ಅವರು ಟ್ಯಾಕ್ಸ್ ಕಟ್ತಾರೆ, ಕಾರ್ ಇದೆ, ಎಲ್ಲ ತೊಗೋತಾ ಇದ್ದಾರೆ ಅವರು. ಅಂಥವ್ರಿಗೆ ಬೇಕಾದ್ರೆ ಇದು ಮಾಡಬೇಕು, ಬಡವ್ರು ಕೊಡ್ಬೇಕಲ್ವ, ಅದು ನೋಡಲ್ಲ. ಈಗ ಡೆತ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಿರ್ತಲ್ಲಪ್ಪ, ಇನ್ನೊಂದ್ಸರಿ ಏಕಪ್ಪ ಚೆಕ್ ಮಾಡಬೇಕು, ಇನ್ನೊಂದ್ಸರಿ ಅರ್ಜಿ ಹಾಕಿ ಅಲ್ಲೆಲ್ಲ ನಿಲ್ಸಿದ್ರೆ ಸುಮ್ಮನೆ ಅಲಿಸ್ತಾರೆ. ಸರಿ, ಈಗ ಸರ್ವರ್ ಸಿಗಲ್ಲ, ಅದು ಸಿಗಲ್ಲ, ಇದು ಸಿಗಲ್ಲ ಅಂತ ಅಲಿಸ್ತಾ ಇರ್ತಾರೆ. ಅದು ಹೆಂಗೆ ಊಟೋಗ್ಬಿಡುತ್ತಪ್ಪ. ಬ್ಯಾಂಕ್ ಅಕೌಂಟ್ ತೊಗೋತಾರೆ, ತೊಗೊಂಡೇ ತಾನೇ ಮಾಡ್ತಾರೆ. ಅದು ಹೆಂಗೆ ಊಟೋಗ್ಬಿಡುತ್ತೆ, ಚೆಕ್ ಮಾಡೋರು ಇವರು, ಅದು ಹೆಂಗೆ ಕಳಿಸ್ಬಿಡ್ತಾರೆ ಅಲ್ವೇ? ಹೇಳಿ ನೀವೇ. ಬಂದೇ ಇಲ್ಲ, 4-5 ತಿಂಗಳಾಯ್ತು. ನೆಟ್ಗೆ 2 ತಿಂಗಳು ಹಾಕ್ತಾರೆ, ತಿರ್ಗಾ 3 ತಿಂಗಳಿಲ್ಲ, ಇದೇ ಥರ. ಆ ಪೆನ್ಷನು ಬರ್ತಾ ಇಲ್ಲ ಈಗ ಇದ್ರದ್ದು. 4 ತಿಂಗಳಾಗೋಯ್ತು ಕಣಪ್ಪ. 5 ತಿಂಗಳು ಅನ್ಕೊಡಿ, 1 ತಿಂಗಳಲ್ಲಿ ಬಂದಿರೋದು. ಕಾರ್ಡ್ ಇತ್ತು, APL ಕಾರ್ಡು, ಅದನ್ನು ಚೇಂಜ್ ಮಾಡಿಕೊಡ್ತೀನಿ ಅಂತ ಸೊಸೈಟಿಯನ್ನು ಇಸ್ಕೊಂಡು ಕೊಡಲೇ ಇಲ್ಲ. ಇವತ್ತು ಬಾ ನಾಳೆ ಬಾ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಮೋಸ ಮಾಡ್ತಾ ಇದ್ದಾರೆ. ನಾವು ಸಿದ್ದರಾಮಯ್ಯವ್ರು ನಂಬ್ಕೊಂಡಿದ್ವಿ, ಕೊಡಿಸ್ತಾರೆ, ಬಡವರಿಗೆ ಒಂದು ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ವಿ. ಆ ನಂಬಿಕೆಯನ್ನು ವಿಶ್ವಾಸ ಕಳ್ಕೊಂಡಿದ್ದಾರೆ. ಇಲ್ಲ, ರೇಷನ್ ಕೇಳಿದರೆ ಇವತ್ತು ಬಾ ನಾಳೆ ಬಾ ಅಂತ ಬರ್ತಿಲ್ಲ, ಯಾರಿಗೂ ಬರ್ತಿಲ್ಲ. ಸರಿಯಾಗಿ 1 ತಿಂಗಳು ಬಂದರೆ 3-4 ತಿಂಗಳು ಬರ್ತಾ ಇಲ್ಲ. ಆಮೇಲೆ ನಮಗೇನೋ ಒಂದು ಸಹಕಾರ ಮಾಡಿಕೊಡಿ, ಬಡವರಿಗೆ ಏನಾದ್ರು ಒಂದು ದಾರಿಯಿಂದ ಇದ್ದವ್ರಿಗೆ ಮಾಡಿಕೊಡ್ತಾರೆ, ಇಲ್ದಿದ್ದಂಥವ್ರಿಗೆ ಸುಮ್ಮನೆ ಇವತ್ತು ನೋಡೋಣ ನಾಳೆ ನೋಡೋಣ ಅಂತ ಹೇಳ್ತಾರೆ. ಇದೇ ಸಬೂತ್ ಹೇಳೋದೇ ಒಂದು ಅವ್ರಿಗೊಂದು ಹ್ಯಾಬಿಟ್ ಅನ್ಸುತ್ತೆ. ಏನೋ ಜಾತಿ ಸರ್ಟಿಫಿಕೇಟ್ ಕೇಳ್ತಾವ್ರಂತ ಎಲ್ಲಿಂದ ತರೋದು? ನಾವು 3,000-4,000 ಕೊಟ್ಟು ಜಾತಿ ಸರ್ಟಿಫಿಕೇಟ್ ಮಾಡ್ಸೋಕ್ಕಾಯ್ತದ ಮಗ? ಹೇಳಪ್ಪ. ಏನೋ ಇವಾಗ ಕೊಟ್ಟರು, ಅರ್ಜಿ ಬರ್ದಾಕವ, ತಗೊಳವ. ಸರ್ಟಿಫಿಕೇಟ್ ಎಲ್ಲ ಮಾಡೋಕ್ಕೆ ನಮಗೆ ಶಕ್ತಿ ಇಲ್ಲ. ಅಷ್ಟಾದ್ರೆ ತಗೋತೀವಿ, ಇಲ್ಲ ಅಂದರೆ ಅವ್ರಿಗೇನು ಕೊಟ್ಟಿಟ್ಟಿದ್ದೀವ ನಾವು ಅಲ್ವಾ? ಅವ್ರಾಗ ಅವ್ರು ಕೊಡೋದು ಚಿನ್ ಬತ್ತಿತ್ತು. ಈಗ 4 ತಿಂಗಳಿಂದ ಅದೂ ಬರಲ್ಲ. 800 ರೂಪಾಯಿ ಬರ್ತಿತ್ತು. ಹೆಂಗೋ ಕಥೆನೆ, ಔಷಧಿ ಮಾತ್ರೆಗೇನೆ 1,000 ರೂಪಾಯಿ ಬೇಕು. ಹೆಂಗೋ ಜೀವನ ಮಾಡ್ತಾ ಇದ್ದೋ, ಇವಾಗ ಅದು ಇಲ್ದಿದಂಗೆ ಆಗೈತೆ.
ಬಡ ಮಹಿಳೆಯರ ಹೆಸರಿನಲ್ಲಿ ಯಾರ ಜೇಬು ತುಂಬಿದೆ, ತಪ್ಪಿತಸ್ಥರು ಯಾರು? ಸರ್ಕಾರ ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ. ನಾವು ಕೂಡ ಇದನ್ನ ಫಾಲೋ ಅಪ್ ಮಾಡ್ತೀವಿ, ನೋಡೋಣ ಸರ್ಕಾರ ಏನು ಉತ್ತರವನ್ನ ಕೊಡುತ್ತೆ. ಸ್ಪೆಷಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿರುವಂಥದ್ದು. CAG ವರದಿಯಲ್ಲಿ ಉಲ್ಲೇಖ ಆಗಿರುವಂಥದ್ದೆಲ್ಲದೂ ಕೂಡ ಬಿಜೆಪಿ JDSಗಂತೂ ಒಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಎಷ್ಟು ಮಟ್ಟಿಗೆ ಹೋರಾಟವನ್ನ ರೂಪಿಸಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಾರೆ ಅನ್ನುವಂಥದ್ದಕ್ಕೂ ಕೂಡ ಅಷ್ಟೇ ಉತ್ತರ ಸಿಗಬೇಕಷ್ಟೇ. ರಾಜ್ಯದ ಜನ ಕೇಳ್ತಾ ಇದ್ದಾರೆ, ಹೇಗಾಯ್ತು, ಏನಾಯ್ತು, ಯಾರು ಮಾಡಿದ್ದು ಅಂತ. ಸರ್ಕಾರ ಉತ್ತರ ಕೊಡ್ಲಿ.